ಸೊ ಸ್ನೇಹಿತರೆ, ನಾವು ಇವಾಗ ಮುರುಡೇಶ್ವರ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ, ಭಟ್ಕಳ ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಆ್ಯಂಡ್ ಬೀಚ್ ಇದೆ. ನೋಡ್ತಾ ಇದ್ದೀರಲ್ಲ ನೀವು, ದೇವಸ್ಥಾನ ಮತ್ತು ಬೀಚು ಅಕ್ಕಪಕ್ಕ ಇದೆ. ಸೊ ಇಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಶಿವನ ಪ್ರತಿಮೆ ಇಲ್ಲಿದೆ. ಆ್ಯಂಡ್ ರಾಜಗೋಪುರ ಏನಿದೆಯಲ್ಲ, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ರಾಜಗೋಪುರ. ಇದು 20 ಫ್ಲೋರ್ಸ್ ಇದೆ. ಇದಕ್ಕೆ ಲಿಫ್ಟ್ ಇದೆ, ಲಿಫ್ಟಿಂದ ಟಾಪ್ ಫ್ಲೋರಿಗೆ ಹೋಗ್ಬೋದು. ಸೊ ಆಮೇಲೆ ಇನ್ನೊಂದು ಇಲ್ಲಿ ಸೂರ್ಯ ರಥ ಅಂತೇಳಿ ಒಂದಿದೆ. ಸೊ ಅದನ್ನು ಕೂಡ ಸ್ಪೆಷಲ್ ಇಲ್ಲಿದು. ಆಮೇಲೆ ಇಲ್ಲಿ ಬೀಚ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ, ವಾಟರ್ ಸ್ಪೋರ್ಟ್ಸ್ ಇರುತ್ತೆ, ಬೀಚಲ್ಲಿ ಆಟ ಆಡ್ಬೋದು. ಸೊ ಇದಿಷ್ಟು ಇಲ್ಲಿಯ ವಿಶೇಷತೆ. ಸೊ ನಾವಿವಾಗ ದೇವಸ್ಥಾನದ ಒಳಗೆ ಹೋಗಿ ನೋಡಿಕೊಂಡು ಬರೋಣ. ಅಲ್ಲಿ ಸೂರ್ಯ ರಥ ಅಂತ ಏನು ಹೇಳಿದ್ನಲ್ಲ, ಅದು ಕೃಷ್ಣ ಅರ್ಜುನನಿಗೆ ಗೀತೋಪದೇಶ ಮಾಡಿದಂತೆ ಅದರದ್ದು ಸಂಕೇತವಾಗಿ ಆ ಸೂರ್ಯ ರಥ ಮಾಡಿದ್ದಾರೆ. ನಾವು ಇಲ್ಲಿ ಟ್ರೈನಲ್ಲಿ ಹೋಗ್ತಾ ಇದ್ರೆ ಟ್ರೈನಿಗೆ ಕೂಡ ಈ ಗೋಪುರ ಕಾಣುತ್ತೆ. ಆ್ಯಕ್ಚುಲಿ ಶಿವನ ಪ್ರತಿಮೆ ಕಾಣಲ್ಲ, ಬಟ್ ಗೋಪುರ ಕಾಣುತ್ತೆ. ಸೊ ನಾವು ಇಲ್ಲಿ ಕೊಂಕಣ್ ರೈಲ್ವೇಸ್ ಏನು ಇರುತ್ತಲ್ಲ, ಅಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಈ ಗೋಪುರ ಕಾಣುತ್ತೆ. ಸೊ ಅಷ್ಟು ದೊಡ್ಡದಾಗಿದೆ ಗೋಪುರ. ಇಲ್ಲಿ ತುಂಬ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟ್ಗಳಿರುತ್ತೆ. ಹಾಗಾಗಿ ನೀವು ಸ್ಟೇಗೆ ಏನು ತಲೆ ಕೆಡಿಸ್ಕೊಳೋದು ಬೇಡ. ಬೆಂಗಳೂರಿಂದ 500 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ, ಮ್ಯಾಂಗ್ಳೂರಿಂದ 150 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಎಲ್ಲಿದು ಅಂತ ಹೇಳಿದ್ರೆ, ನೇತ್ರಾಣಿ ಅಂತೇಳಿ ಒಂದು ಐಲ್ಯಾಂಡ್ ಇದೆ. ಅಲ್ಲಿ ನಾವು ಸ್ಕೂಬಾ ಡೈವಿಂಗ್ ಮಾಡ್ಬೋದು. ಪರ್ ಹೆಡ್ 4000 ಏನೋ ಇರುತ್ತೆ ಸ್ಕೂಬಾ ಡೈವಿಂಗ್ಗೆ. ಸೊ ಅದು ಕೂಡ ಇಲ್ಲಿಯ ಇನ್ನೊಂದು ವಿಶೇಷತೆ. ಆಮೇಲೆ ಆ ನೇತ್ರಾಳಿ ಐಲ್ಯಾಂಡ್ ಏನಿದೆಯಲ್ಲ, ಅದು ನಮ್ಮ ರಾಜ್ಯದ 7ನೇ ಅದ್ಭುತ ಅಂತಲೇ ಕನ್ಸಿಡರ್ ಮಾಡಿದ್ದಾರೆ. ನಾವಿವಾಗ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ಇಲ್ಲಿ ನೋಡಿ ಜನ ಹೆಂಗಿದ್ದಾರೆ ಅಂತ. ಸೊ ಈ ಜನದ ಮಧ್ಯೆ ನುಕ್ಕೊಂಡು ಒಳಗೆ ಹೋಗೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಬಟ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಗೋಪುರ ಅಂತೂ ವರ್ಲ್ಡ್ ಫೇಮಸ್ ಆಗೋಗಿದೆ. ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ ನೋಡಿ, ಆ ಕಡೆ ಈ ಕಡೆ 2 ಆನೆಗಳ ರೀತಿ. ಆ್ಯಂಡ್ ಗೋಪುರ ತುಂಬ ಚೆನ್ನಾಗಿದೆ ಈ ಜಾಗ. ಸೊ ಇಲ್ಲಿ ಲಿಫ್ಟ್ ಎಂಟ್ರೆನ್ಸ್ ಏನಿದೆಯಲ್ಲ, ಅದಕ್ಕೆ 20 ರೂಪೀಸ್ ಕೊಡಬೇಕು. ಆ್ಯಂಡ್ ಈ ಗೋಪುರದ ಎಂಟ್ರೆನ್ಸ್ಗೆ ಮಕ್ಕಳಿಗೆ 10 ರೂಪಾಯಿ, ದೊಡ್ಡವರಿಗೆ 20 ರೂಪಾಯಿ ಕೊಟ್ಟರೆ ಲಿಫ್ಟ್ ಒಳಗೆ ಹೋಗ್ಬೋದು. ಲಿಫ್ಟಿಂದ ನಾವು ಟಾಪ್ ಫ್ಲೋರಿಗೆ ಹೋಗ್ಬೋದು ಗೋಪುರದ್ದು. ಅಲ್ಲಿ ಹೋದರೆ ಮೋಸ್ಟ್ಲಿ ವ್ಯೂ ಸಖತ್ತಾಗಿರುತ್ತೆ ಅನಿಸುತ್ತೆ ಟಾಪ್ ಫ್ಲೋರಿಂದ. ಇವಾಗ ನಾವು ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ಇವರು ಈ ಗೋಪುರನ ಕಟ್ಟಿಸಿದ್ದು ಡಾಕ್ಟರ್ ಆರ್.ಎನ್. ಶೆಟ್, ತುಂಬ ಫೇಮಸ್ ಫಿಗರು ಕರ್ನಾಟಕದಲ್ಲಿ. ಇಲ್ಲಿ ತುಂಬ ಸ್ಕೂಲ್ಗಳನ್ನ ಕಟ್ಟಿಸಿದ್ದಾರೆ. ಆ್ಯಂಡ್ ನೋಡಿ ಕ್ಯೂ ಹೆಂಗಿದೆ ಅಂಥೇಳಿ, ತುಂಬ ಜನ ಇದ್ದಾರೆ. ಸೊ ನೋಡಿ ಜನ ಹೇಗಿದ್ದಾರೆ ಅಂತೇಳಿ, ಸಿಕ್ಕಾಪಟ್ಟೆ ಜನ ಇದ್ದಾರೆ ದೇವಸ್ಥಾನದಲ್ಲಿ. ನೋಡಿ ಇಲ್ಲಿಂದ ಬೀಚ್ ಕೂಡ ಕಾಣುತ್ತೆ.
ಇವಾಗ ನಾವು ಶಿವನ ಪ್ರತಿಮೆ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇನು ಸ್ಟ್ಯಾಚು ಕಾಣ್ತಾ ಇದೆಯಲ್ಲ, ಅದು ಆರ್.ಎನ್. ಶೆಟ್ಟಿ ಅವರ ಸ್ಟ್ಯಾಚು. ಅವರೇ ಇದನ್ನು ಬಿಲ್ಡ್ ಮಾಡಿದಂತೆ ಈ ಗೋಪುರ ಮತ್ತು ಈ ಪ್ರತಿಮೆನೆಲ್ಲ. ಸೊ ತುಂಬ ದೊಡ್ಡ ಕಾಂಟ್ರಾಕ್ಟರ್ ಅವರು, ಆ್ಯಕ್ಚುಲಿ ಸಿವಿಲ್ ಕಾಂಟ್ರಾಕ್ಟರ್. ರೋಡ್ಸ್ ಎಲ್ಲ ಮಾಡ್ತಾರೆ ಅವರು. ಇಲ್ಲಿ ಲಾನ್ ಥರ ಎಲ್ಲ ಮಾಡಿದ್ದಾರೆ. ನನ್ನ ಹಿಂದೆ ಏನು ಕಾಣ್ತಾ ಇದೆಯಲ್ಲ, ಇದು ರಾವಣ ಆತ್ಮಲಿಂಗನ ಏನು ತೊಗೊಬಂದಿರ್ತಾನಲ್ಲ ಅದು. ಆಮೇಲೆ ಗಣಪತಿ ಬಂದು ಅದನ್ನು ಇಸ್ಕೊಂಡು ಪ್ರತಿಷ್ಠಾಪನೆ ಏನು ಮಾಡಿದ್ರಲ್ಲ ಅದ್ರ ಸಂಕೇತ. ಸೊ ಲಾನ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ನೀರು ಹಾರ್ತಾ ಇದೆ. ಆ್ಯಂಡ್ ಇಲ್ಲಿಂದ ಕೆಳಗಡೆ ಬೀಚು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೀಚ್ ತುಂಬ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಕುದುರೆ ರೈಡ್ ಹೋಗ್ಬೋದು ಮಾಡಿದ್ರೆ. ಆ್ಯಂಡ್ ಇಲ್ಲಿ ನೋಡಿ ಒಂಟೆ ರೈಡ್ ಕೂಡ ಇದೆ. ಸೊ ಒಂಟೆಲ್ಲಿ ಕೂಡ ರೈಡ್ ಮಾಡ್ಬೋದು. ಆ್ಯಂಡ್ ತುಂಬ ವಾಟರ್ ಸ್ಪೋರ್ಟ್ಸ್ ಇದೆ ಇಲ್ಲಿ ಆ್ಯಕ್ಚುಲಿ. ಬಟ್ ಸಮ್ಮರ್ ಹಾಲಿಡೇಸಲ್ಲಿ ಬಂದಿರೋದ್ರಿಂದ ತುಂಬ ಜನ ಇದ್ದಾರೆ, ಹೆವಿ ಕ್ರೌಡು. ಸೊ ಪಾರ್ಕಿಂಗ್ ಸಿಗೋದು ಕಷ್ಟ. ದೇವಸ್ಥಾನದಲ್ಲಿ ತುಂಬ ವೆಯ್ಟ್ ಮಾಡಬೇಕು. ಈ ಥರದ್ದೆಲ್ಲ ಒಂದಿಷ್ಟು ಇಶ್ಯೂಸ್ ಇರುತ್ತೆ ಜನ ಜಾಸ್ತಿ ಇದ್ದಾಗ ಬಂದರೆ. ನೋಡಿ ಬೀಚಲ್ಲೂ ಕೂಡ ತುಂಬ ಕ್ರೌಡ್ ಇದ್ದಾರೆ. ಸೊ ಸ್ನೇಹಿತರೆ, ನಾವಿವಾಗ ಬೀಚಲ್ಲಿ ಆಟ ಆಡಿ ಮುಗಿಸ್ಬಿಟ್ಟು ಬಂದಿದ್ದೀವಿ. ಆಲ್ರೆಡಿ ಸನ್ಸೆಟ್ ಆಗಿದೆ, ಸೂರ್ಯ ಮುಳುಗೋಗಿದೆ. ಬೀಚಲ್ಲಿ ಆಟ ಆಡೋಕ್ಕೆ ಆ್ಯಕ್ಚುಲಿ ಮುರುಡೇಶ್ವರ ಬೀಚ್ ಇಸ್ ದ ಬೆಸ್ಟ್. ಯಾಕಂದರೆ ಇಲ್ಲಿ ಸ್ಟೀಪ್ ಇಲ್ಲ ಬೀಚ್ ಒಳಗೆ, ತುಂಬ ದೂರ ತನಕ ಒಳಗೆ ಹೋಗ್ಬೋದು ಆರಾಮಾಗಿ. ಆ್ಯಂಡ್ ಇನ್ನೊಂದಂದರೆ ಹಗ್ಗ ಹಾಕಿಟ್ಟಿದ್ದಾರೆ, ಆ ಹಗ್ಗ ಇಟ್ಕೊಂಡು ಆಟ ಆಡ್ಬೋದು. ಸೊ ಡೇಂಜರಸ್ ಇಲ್ಲ. ಈವನ್ ಮಕ್ಕಳು ಎಲ್ಲ ಕೂಡ ಇಲ್ಲಿ ಬೀಚಲ್ಲಿ ಆರಾಮಾಗಿ ಆಟ ಆಡ್ಬೋದು. ಸೊ ಬೀಚಲ್ಲಿ ಆಟ ಆಡೋದಕ್ಕೆ ಈ ಬೀಚು ತುಂಬ ಒಳ್ಳೆಯದು. ಆಮೇಲೆ ಬೀಚ್ ಒಳಗಡೆ ಸೆಳೆತನೂ ಇಲ್ಲ. ಸೊ ಹಾಗಾಗಿ ತುಂಬ ಸೇಫ್ ಈ ಬೀಚ್ ಆಟ ಆಡೋದಕ್ಕೆ. ಆ್ಯಂಡ್ ರಾತ್ರಿ ಇಲ್ಲಿ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಲೈಟಿಂಗ್ ಎಲ್ಲ ಇಂದ. ಆ್ಯಂಡ್ ಬೀಚಲ್ಲಿ ಆಟ ಆಡಬೇಕಾದ್ರೆ ನಿಮಗೆ ಈ ಶಿವದ್ದು ಮತ್ತು ಈ ಗೋಪುರದ ವ್ಯೂ ಸಿಗುತ್ತೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಈ ಲೈಟಿಂಗೆಲ್ಲ ಹಾಕಿದ್ಮೇಲೆ ಈ ಗೋಪುರ ಮತ್ತು ಈ ಶಿವದ ಪ್ರತಿಮೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಮುರುಡೇಶ್ವರ ಟ್ರಿಪ್ ಮುಗಿಸ್ಬಿಟ್ಟು ಹೊರಡ್ತಾ ಇದ್ದೀವಿ ನಾವಿವಾಗ. ಈ ಥರದ ಇನ್ನಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.